ನಮಸ್ಕಾರ ಎಲ್ಲರಿಗೂ. ನಾನು ಶಾರದಾ ಮಾತಾಡ್ತಾ ಇರೋದು. ನಮ್ಮದು ಮನಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಚಾನಲಲ್ಲಿ ಇನ್ನೊಂದು ಎಪಿಸೋಡ್ ಬರ್ತಾ ಇದೆ. ಅದು ಮೊದಲಿಗೆ ನಾನು ಹೇಳಿದ್ದೆ ಪುಕ್ಸಟ್ಟ ಪದ್ಮಕ್ಕ ಅಂತಂದು. ಅದು ಯಾಕೋ ನನಗೆ ಟಾಪಿಕ್ ಇಷ್ಟ ಆಗಲಿಲ್ಲ ಅದು ಹೆಸರು, ಹಂಗಾಗಿ ಸ್ವಲ್ಪ ಬದಲಾವಣೆ ಮಾಡಿ ಅದನ್ನು ಪದ್ಮಕ್ಕನ ಸಂಸಾರದ ಕತೆ ಅಂತಂದು ಹೇಳಿ ಮಾಡ್ತಾ ಇದ್ದೀನಿ. ಇವಾಗೇನು ಬರ್ತಾ ಇದ್ದಾವಲ್ಲ ಎಪಿಸೋಡು, ಒಂದಿನ ಹಳ್ಳಿ ಜೀವನದ ಸೊಬಗು ಬರುತ್ತೆ, ಇನ್ನೊಂದಿನ ಹೊಸ ಸ್ಟೋರಿ ಏನು ಮಾಡ್ತಾ ಇದ್ದೀನಲ್ವ ಅದು ಬರುತ್ತೆ. ಅಂದರೆ ಒಂದಿನ ಬಿಟ್ಟು ಒಂದಿನ ಸ್ಟೋರಿಗಳು ಬರ್ತಾ ಇರುತ್ತೆ. ಪ್ರತಿದಿನ ಒಂದೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ಒಂದಿನ ಒಂದು ಎಪಿಸೋಡು, ಇನ್ನೊಂದು ಎಪಿಸೋಡು, ಅಂದರೆ ಹೊಸ ಕತೆ ಒಂದಿನ, ಹಳೆ ಕತೆ ಒಂದಿನ, ಈ ಥರ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆನ್ನೆನೂ ಒಂದು ಹೊಸ ಸ್ಟೋರಿ ಅದು ಮಾಡಿದ್ನಲ್ವ, ಅದನ್ನ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ನೋಡಿಲ್ಲ, ದಯವಿಟ್ಟು ಅದನ್ನು ನೋಡಿ. ಸೇಮ್ ಟೈಮಿಗೆ ಬರುತ್ತೆ, 12:30 ಒಳಗಡೆನೆಯ 12ರಿಂದ 12:30 ಒಳಗಡೆ ಎಪಿಸೋಡ್ಗಳು ಬರ್ತಾ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಛೇ, ಏನು ಮಾಡಲಿ ಇವಾಗ? ಏನಂತ ಹೇಳಲಿ ಮನೇಲಿ? ನನಗೆ ಮದುವೆ ಇಷ್ಟ ಇಲ್ಲ, ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಅಂತಂದು ನಮ್ಮವ್ವ ನಮ್ಮಪ್ಪ 1000 ಕನಸುಗಳನ್ನ ಕಟ್ಟಿದ್ದಾರೆ ಈಗ ನನ್ನ ಮೇಲೆ. ನಾನು ಈ ರೀತಿ ಅಂತಂದು ಹೇಳ್ಬಿಟ್ರೆ ಅವ್ರ ಮನಸ್ಸೇ ಹೊಡೆದೋಗ್ಬಿಡ್ತೈತಿ. ಮೊದಲೇ ಅಪ್ಪಾಜಿ ಹಾರ್ಟ್ ಪೇಷಂಟು. ಏನು ಮಾಡಲಿ ಈಗ? ಇವನೇನು ಎಲ್ರಿಗಿಂತ ಮೊದಲೇ ಬಂದ್ಬಿಟ್ಟಿದ್ದಾನೆ ಇವತ್ತು. ತಡಿ ನೋಡೋಣ, ಮಾತಾಡ್ಸ್ತೀನಿ. ಲೋ ಮಗ, ಏ ರೋಷನಾ, ಲೋ, ಓ ಹೇಳೋ. ಯಾವಾಗ ಬಂದೆ? ಅಪ್ಪ ನಿನ್ನ ಪುಣ್ಯಾತ್ಮ ಏನೋ ಯೋಚನೆ ಮಾಡ್ಕೊಂತ ನಿಂತಿದ್ದೆಲ್ಲ, ಆವಾಗ್ಲೇ ಬಂದೆ. ಏನು ಆಳವಾಗಿ ಯೋಚನೆ ಮಾಡ್ತಿದ್ದೆಲ್ಲ, ಏನಾಯ್ತು? ಹೋಗ್ಲಿ ಬಿಡೋ, ಏನಂತ ಹೇಳಲಿ. ಇರ್ಲಿ ಬಾ, ಹೊರಗೆ ಹೋಗಿ ಒಂದು ಕಪ್ ಕಾಫಿ ಕುಡ್ದು ಬರೋಣ. ಯಾಕೋ ಮಗ ಇಷ್ಟೊಂದು ಅಪ್ಸೆಟ್ ಆಗಿದೀಯಾ? ಏನಾಯ್ತು? ನನ್ನ ಹತ್ರ ಹೇಳಲ್ವಾ? ಲೋ ಸಾಗರ, ಏನಿಲ್ಲ ಕಣೋ, ಅದೇ ನಾನು ಪ್ರೀತಿ ಮಾಡ್ತಾ ಇರೋ ವಿಷಯನ ಮನೇಲಿ ಹೆಂಗೆ ಹೇಳಲಿ ಅಂತಲೇ ದೊಡ್ಡ ಯೋಚನೆ ಆಗ್ಬಿಟ್ಟಿದೆ ಕಣೋ. ಆದರೆ ಅಪ್ಪಾಜಿ ಅಮ್ಮ ನೋಡಿದರೆ ಬೇರೆ ಹುಡುಗಿ ನೋಡಿದ್ದಾರೆ. ನಾಳೆ ಹುಡುಗಿ ನೋಡೋಕೆ ಹೋಗೋಣ ಅಂತ ಬೇರೆ ಹೇಳಿದ್ದಾರೆ. ಇವಾಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಕಣೋ. ಭಾಳ ಟೆನ್ಷನ್ ಆಗ್ತೈತೆ ನನಗೆ. ಓ ಹೌದಾ? ಏನು ಮಾಡ್ತೀಯ ಮತ್ತೆ ಈಗ? ಅಯ್ಯೋ, ಇವಳು ನೋಡಿದ್ರೆ ನಿನ್ನನ್ನು ಬಿಡಂಗೆ ಕಾಣಲ್ಲ, ನೀನು ಅವಳನ್ನು ಬಿಡಂಗೆ ಕಾಣಲ್ಲ. ಇಷ್ಟೊಂದು ಇಷ್ಟಪಟ್ಟು ಈಗ ಬೇರೆ ಹುಡುಗಿ ಮದುವೆ ಆಗ್ತೀನಿ ಅಂದರೆ ಹೆಂಗೋ? ಅದೇ ಕಣೋ ನನಗೂ ಆಗ್ತಾ ಇರೋದೀಗ. ಈಗ ಅಪ್ಪಾಜಿ ಅಮ್ಮನಿಗೂ ವಿರೋಧವಾಗಿ ಮಾತಾಡೋಕ್ಕಾಗ್ತಿಲ್ಲ. ಅಪ್ಪಾಜಿಗೆ ಹುಷಾರಿಲ್ಲ ಕಣೋ, ಹಾರ್ಟ್ ಪೇಷಂಟು. ಈಗ ನಾನು ಏನಾರು ಹೇಳಿದ್ರೆ ಅವ್ರು ಏನಾರು ಹೆಚ್ಚು ಕಡಿಮೆ ಆಯಿತು ಅಂದರೆ ನಮ್ಮ ಅವ್ವ ಜೀವಂತವಾಗಿ ಉಳಿಯಲ್ಲ. ಈಗ ಅವರಿಲ್ಲ ಅಂತಂದರೆ ನಾನು ಹೆಂಗಿರೋದು? ತಂಗಿ ಬೇರೆ ಇದ್ದಾಳೆ. ನನಗೆ ಅದೇ ದೊಡ್ಡ ಯೋಚನೆ ಆಗ್ಬಿಟ್ಟಿದೆ ಕಣೋ. ಬೆಳಗ್ಗೆಯಿಂದ ಕೆಲಸ ಮಾಡೋಕ್ಕೂ ಮೂಡಿಲ್ಲ. ಈ ಕಡೆ ಇವಳು, ಆ ಕಡೆ ಅಪ್ಪ ಅಮ್ಮ, ಇನ್ನೊಂದು ಕಡೆ ಈ ಬಾಸು. ಅಲ್ಲ ಕಣೋ, ಮೊನ್ನೆ ಏನಾಯ್ತು ಅಂದರೆ ಕ್ಯಾಬಿನ್ ಒಳಗಡೆ ಕರೆದು ನನಗೆ ಒಂಥರಾನೇ ಅಸಭ್ಯವಾಗಿ ನಡ್ಕೊಂಬಿಟ್ಲು ಕಣೋ. ನನಗೆ ನೀನಂದರೆ ಇಷ್ಟ, ನಾನು ನಿನ್ನ ಜೊತೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಲು ಕಣೋ. ನನಗೆ ಒಂಥರ ಮುಜುಗರ ಆಗ್ಬಿಡ್ತು. ಏನು ಹೇಳ್ತಿದೀಯೋ? ನನಗೆ ನಂಬಕ್ಕಾಗ್ತಾ ಇಲ್ಲ. ಹಿಂಗೆ ಮಾಡಿದ್ಲ ಅವಳು? ಹ್ಞೂ ಕಣೋ, ನನಗೆ ಈ ಕಡೆ ಇದೆಲ್ಲ ಟೆನ್ಷನ್ ಆದರೆ ಇನ್ನೊಂದು ಕಡೆಗೆ ಅವಳದೊಂದು ಟೆನ್ಷನ್ ನನಗೆ. ಬಾಸ್ ಆಗಿರಬೇಕು ಕಣೋ. ಏನೋ ಪರ್ಸ್ನಲ್ ಲೈಫ್ಗೆಲ್ಲ ಕೈ ಹಾಕಿ ಏನೇನೋ ಮಾತಾಡ್ತಾಳೆ, ಏನೇನೋ ಹೇಳ್ತಾಳೆ. ನನಗೆ ನಿನ್ನನ್ನು ಬಿಟ್ಟಿರೋಕ್ಕಾಗ್ತಿಲ್ಲ. ನಾನು ಬೇಕಿದ್ರೆ ನನ್ನ ಗಂಡನ ಬಿಟ್ಟು ಬರ್ತೀನಿ ನಿನ್ನ ಜೊತೆಗೆ, ನಾವಿಬ್ಬರು ಜೊತೆಗಿರೋಣ, ಹಾಗೆ ಹಿಂಗೆ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿರೋಣ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾಳೆ ಕಣೋ. ನನಗಂತೂ ಈ ಕೆಲಸನೂ ಬೇಡ, ಏನು ಬೇಡ, ಹೆಂಗೂ ಮನೇಲಿ ಆಸ್ತಿ ಅದು ಎಲ್ಲ ಐತಿ, ಸುಮ್ಮನೆ ಯಾಕೆ ಮನೇಲಿ ಇರಬಾರ್ದು ಅಂತ ಅನ್ನಿಸ್ತದೆ ಒಂದೊಂದು ಸರಿ. ಅಯ್ಯೋ ದೇವ್ರೇ, ಇವಳಿಗೇನು ಬಂದಿದ್ದೇನೋ? ನೀನೊಬ್ಬನೇ ಅಲ್ಲ ಕಣೋ, ಸುಮಾರು ಜನಕ್ಕೆ ಹಿಂಗೆ ಮಾಡ್ತಾ ಇದ್ದಾಳು ಅವಳು. ನಾನೇ ಯಾರ ಹತ್ರನೂ ಹೇಳಿರಲಿಲ್ಲ, ನನಗೂ ಹಂಗೆ ಮಾಡಿದ್ಲು. ನಾನು ಗೊತ್ತಾಯ್ತಪ್ಪ ನನಗೆ ಇವಳು ಇಂತಳು ಅಂತಂದು ಅವತ್ತಿಂದ ನಾನು ಅಷ್ಟಕ್ಕಷ್ಟೇ ಏನು ಮೇಡಮ್, ಆಯ್ತು ಮೇಡಮ್ ಅಷ್ಟೇ. ಜಾಸ್ತಿ ಅವಳ ಹತ್ರ ಮಾತಾಡೋಕೆ ಹೋಗಲ್ಲ. ಏನೇ ಇದ್ರೂ ನಾನು ಆ ಮ್ಯಾನೇಜರ್ ಹತ್ರನೇ ಎಲ್ಲ ಹೇಳ್ತೀನಿ. ಓ ಮಗ, ಅದಕ್ಕೆ ಏನೋ ಕಣ ನಿನ್ನ ಅವಳನ್ನ PA ಮಾಡ್ಕೊಂಡಿರೋದು. ಓ ನನಗೆ ಈಗ ಅರ್ಥ ಆಯ್ತು ನೋಡು. ಇದು ಯಾಕೆ ಸಡನ್ನಾಗಿ PAಗೆ ಪ್ರಮೋಟ್ ಮಾಡಿಬಿಟ್ಲಲ್ಲ ಅವಳು, ಪರ್ಸ್ನಲ್ ಸೆಕ್ರೆಟ್ರಿ ಮಾಡ್ಕೊಂಬಿಟ್ಲಲ್ಲ ಅಂತಂದು ಅನ್ನಿಸ್ತು ನನಗೆ. ಅವಾಗಲೇ ಡೌಟ್ ಅನ್ನಿಸ್ತು. ನಾನು ಏನು ಹೇಳೋಕೆ ಹೋಗಲಿಲ್ಲ. ಏನೋ ಕೆಲಸ ಚೆನ್ನಾಗಿ ಮಾಡ್ತಾ ಇದೆಯಲ್ಲ, ಅದಕ್ಕೇನಾರು ಇದು ಮಾಡಿರ್ಬೋದು ಅಂತ ಅಂದ್ಕೊಂಡು ಸುಮ್ಮನಾದೆ. ಆದರೆ ಈ ರೀತಿ ಅಂತ ಗೊತ್ತಿರಲಿಲ್ಲಲ್ಲಪ್ಪ. ಏನಪ್ಪ ಇದು? ಹ್ಞೂ ಕಣೋ, ನನಗಂತೂ ಈಗ ಮನೆಗೆ ಹೋದರೆ ಮನೆದು ಟೆನ್ಷನ್ನು, ಇಲ್ಲಿ ಬಂದರೆ ಇಲ್ಲೊಂಥರ ಟೆನ್ಷನ್ನು. ಎರಡೂ ಕಡೆ ನನಗೆ ನಿಭಾಯಿಸೋಕ್ಕಾಗ್ತಾ ಇಲ್ಲ. ನಾನು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕಣೋ. ಹೋಗ್ಲಿ ಬಿಡು, ಏನಾದರೂ ಒಂದು ದಾರಿ ನೋಡೋಣ, ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬೇಡ.
ರೋಷನ್. ಹಾಯ್ ಸಾಗರ್. ಹಾಯ್ ಸ್ಫೂರ್ತಿ. ಹಾಯ್. ಏನು ಇಬ್ರು ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ರಿ? ಏನ್ ಮ್ಯಾಟರು? ಏನಿಲ್ಲಪ್ಪ, ಹಂಗೆ ಏನೋ ಮಾತಾಡ್ತಾ ಇದ್ವಿ ಅಷ್ಟೇ. ನಮ್ದು ಹುಡುಗ್ರದ್ದಪ್ಪ, ಹುಡುಗಿರ ಹತ್ರ ಎಲ್ಲ ಹೇಳುವಂಥದ್ದಲ್ಲಮ್ಮ. ಹೋ, ಹೌದೌದು. ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ಕಣ್ರು, ನಂಗೆ ಗೊತ್ತಾಗಲ್ವಾ? ಏನ್ ರೋಷನ್, ಇವತ್ತು ಬೇಗ ಬಂದ್ಬಿಟ್ಟಿದ್ಯಾ? ಬೇಗ ಹೊರಟಿದ್ಯಾ ಅಂತ ಮನೆಯಿಂದ ಹೇಳಿದ್ರೆ ನಾನು ಸ್ವಲ್ಪ ಅಲ್ಲೇ ವೇಟ್ ಮಾಡ್ತಾ ಇದ್ನ, ಜೊತೆಗೆ ಬರ್ಬೋದಾಗಿತ್ತಲ್ವಾ? ಇಲ್ಲ ಸ್ಪೂ, ಬೇರೆ ಕೆಲಸ ಇತ್ತು ನಂದು. ಹಾಗಾಗಿ ಅದನ್ನ ಮುಗಿಸ್ಬಿಟ್ಟು ಬರೋದಕ್ಕೆ ಲೇಟ್ ಆಗುತ್ತಲ್ವಾ. ಸುಮ್ಮನೆ ನನ್ನಿಂದ ನಿನಗೆ ಯಾಕೆ ಲೇಟ್ ಆಗಬೇಕು? ಸುಮ್ಮನೆ ಬಾಸ್ ನೋಡಿದ್ರೆ ಬೈತಾರೆ, ಯಾಕೆ ಲೇಟಾಗಿ ಬರ್ತೀರಾ ಹಾಗೆ ಹಿಂಗೆ ಅಂತಂದು. ಯಾಕೆ ಬೈಸ್ಕೋಬೇಕು ನನ್ನಿಂದ? ಅದಕ್ಕೆ ಅವಳ ಪಾಡಿಗಳು ಬರಲಿ ಬಿಡು ಅಂತಂದೇಳಿ ನಾನು ಬಂದ್ಬಿಟ್ಟೆ. ಓಕೆನಪ್ಪ, ಮಾತಾಡಿ, ನಾನು ಬರ್ತೀನಿ, ಕೆಲಸ ಇದೆ. ಅಲ್ಲ ರೋಷನ್, ನಾನು ನಿನ್ ಲವ್ ಮಾಡ್ತಾ ಇರೋ ಹುಡುಗಿ ಕಣೋ. ನನಗಿಂತ ಇಂಪಾರ್ಟೆಂಟ್ ಕೆಲಸ ಏನಿದೆ? ನಾನು ಅಲ್ಲಿ ವೇಟ್ ಮಾಡ್ತಾ ಇರ್ತೀನಿ, ನನ್ನ ಜೊತೆಗೆ ಬರಬೇಕು ಹೋಗ್ಬೇಕು ಅಂತಂದು ಏನು ಇಲ್ವಲ್ಲ ನಿಂಗೆ. ಯಾಕೆ ಹಿಂಗೆ ಮಾಡ್ತಿದ್ಯಾ? ಚೇಚೆ, ಹಾಗೆಲ್ಲ ಅನ್ಕೋಬೇಡ ಸ್ಪೂ. ನಂದು ಬೇರೆ ಪರ್ಸ್ನಲ್ ಕೆಲಸ ಇತ್ತು ಮನೆದು. ಅಪ್ಪಾಜಿ ಹೋಗೋಕ್ಕಾಗಲಿಲ್ಲ ಅಲ್ವಾ, ಹಂಗಾಗಿ ನನಗೆ ಹೇಳಿದ್ರು. ಅದು ಮುಗಿಸ್ಬಿಟ್ಟು ನಾನು ಸುಮ್ಮನೆ ಯಾಕೆ ನಿನ್ನನ್ನು ಕಾಯಿಸ್ಬೇಕು ಅಂತಂದೇಳಿ ನಾನು ವೇಟ್ ಮಾಡೋಕ್ಕೆ ಹೇಳಲಿಲ್ಲ ನಿಂಗೆ. ಅದಕ್ಕೆ ನನ್ನ ಪಾಡಿ ನಾನು ಬಂದೆ. ಹೆಂಗಿದ್ರು ಆಫೀಸಲ್ಲಿ ಸಿಗ್ತೀಯಲ್ವಾ, ಮಾತಾಡ್ಬೋದು ಅಂತಂದು. ಹೌದಾ? ಸರಿ, ಹಾಗಾದ್ರೆ ಸಂಜೆ ನೈಟ್ ಡಿನ್ನರಿಗೆ ಔಟ್ಸೈಡ್ ಹೋಗೋಣ. ಮನೆಗೆ ಹೋಗ್ಬೇಡ, ಕೆಲಸ ಮುಗಿದ್ಮೇಲೆ, ಆಯ್ತಾ? ಹಾಂ, ಹ್ಞೂ, ಸರಿ ಸರಿ, ಆಯ್ತು ಹೋಗೋಣಂತೆ. ಆಯ್ತು ಹೋಗೋಣ. ಸರಿ. ಲಕ್ಷ್ಮಿ, ಒಂದು ಕಪ್ ಚಹಾ ತಗೊಂಬರ್ಲೆ? ಅಲ್ರಿ, ಡಾಕ್ಟ್ರು ಹೇಳಿಲ್ಲೇನ್ರಿ ನಿಮಗೆ ಶುಗರ್ ಆಗೈತಿ ಅಂತಂದು? ಮತ್ತು ಚಾ ಕೇಳ್ತೀರಲ್ರಿ ನೀವು? ಎಷ್ಟು ಸರಿ ಹೇಳದಪ್ಪ ನಿಮಗಂತೂ. ಸೋಮಣ್ಣ, ಸೋಮಣ್ಣ, ಅದೇನಪ್ಪ ಮನೆಯಾಗೆ? ರೀ, ಯಾರ ಬಂದ್ರ ಅನಿಸ್ತತ್ರಿ? ಯಾರದು? ಅದನ್ನು ಬರ್ರಿ ಒಳಗೆ. ಓ, ಕುಬೇರಣ್ಣರು, ಬರ್ರಿ ಅಣ್ಣರೇ. ಏನು ಒಳ್ಳೆ ಬಡವ್ರ ಮನೆ ಭಾಗ್ಯ ಬಂದಂಗಾತ್, ಬರ್ರಿ ಬರ್ರಿ, ಕುತ್ಕೊ ಬರ್ರಿ. ಏನ್ ಸೋಮಣ್ಣ ಹಿಂಗಂತೀಯ? ಅಯ್ಯೋ, ಏನ್ ಭಾಗ್ಯನ ಏನೋ ಬಿಡಪ್ಪ. ಒಂಥರ ಭಾಗ್ಯನೇ ಬಿಡು ನಿಂದುವ. ಚೂರು ಮಾತಾಡಕ್ಕಿತ್ಕಣ ನಿನ್ನ ಹತ್ರಕ್ಕೆ. ಏನಣ್ಣ ಅದು? ಬರ್ರಿ ಕುತ್ಕೊ ಬರ್ರಿ. ಲಕ್ಷ್ಮಿ, ಹೋಗಿ ಚಾ ಮಾಡ್ಕೊಂಬರ್ ಹೋಗು. ಅಯ್ಯೋ ಅಕ್ಕರೆ, ಆ ಚಾನ ಬಿಡ ಏನು ಬಿಡ ನೋಡ್ರಿ, ಈಗಿನೂ ಕುಡ್ದು ಬಂದದನಿ. ಬರ್ರಿ, ಮತ್ತೆ ಯಾಕೆ ಅದು ಹೊರ ಹಚ್ಕೆನಕ್ ಹೋಗಿರಾ? ನೀವು ನಿತ್ಕೊಳ್ರಿ, ನಿಮ್ಮ ಹತ್ರಕ್ಕೆ ಒಂಚೂರು ಮಾತಾಡೋದಿತ್ತು. ಬರ್ರಿ ಕುತ್ಕೊಳ್ರಿ ನೀವು. ಇರ್ಲಿ ಅಣ್ಣಾರೆ, ಒಂಚೂರು ಕುಡೀರಿ, ಏನಾಗೋದಿಲ್ಲ. ಅಯ್ಯೋ ಅಯ್ಯೋ ಬ್ಯಾಡ್ರಿ ಅಕ್ಕರೆ, ಈಗಲೇ ಶುಗರು ಗಿಗರು ಅಂತಂದು ಹೇಳ್ತಾರೆ. ಸುಮ್ಮನೆ ಅದು ಬಂತು ಅಂದ್ರೆ ಮತ್ತೆ ಯಾಕೆ? ಅದೇನೋ ಶ್ರೀಮಂತರ ಕಾಯಿಲೆ ಅಂತಲ್ಲ, ಸುಮ್ಮನೆ ಯಾವ್ದಕ್ ಬೇಕ್ರಿ? ಹಂಗಂತ ಚಾ ಕುಡಿಯೋದು ಉಣ್ಣೋದು ತಿನ್ನೋದು ಬಿಡಕತ್ತೇನ್ರಿ? ಕಾಯಿಲೆಗಳು ಬರ್ತವೆ ಅಂತಂದು. ತಿಂದು ಉಂಡು ಗಟ್ಟಿಯಾಗಿದ್ರೆ ಏನು ಬರಲ್ಲಪ್ಪ. ಹೋಗ್ಲಿ, ಕುತ್ಕೊಳ್ರಿ ಅಣ್ಣರೇ, ಕುತ್ಕೊಳ್ರಿ. ಹೇಳ್ರಿ ಅಣ್ಣರೇ, ಏನೋ ಮಾತಾಡ್ಬೇಕು ಅಂದ್ರಲ್ಲ. ಏನಿಲ್ಲ ನೋಡ್ರಿ, ಒಂದೊಳ್ಳೆ ಸಿಹಿ ಸುದ್ದಿನೇ ತಗೊಂಬಂದಿದ್ದೀನಿ. ನೀವು ಗಂಡ ಹೆಂಡ್ತಿ ಒಪ್ಕೋಬೇಕಷ್ಟೇಯ. ಅಯ್ಯೋ ದೇವ್ರೆ, ಏನ್ರಿ ಅಣ್ಣಾರೆ ಅಂತ ಸಿಹಿ ಸುದ್ದಿ? ಲಕ್ಷ್ಮಕ್ಕರೇ, ಏನಿಲ್ಲ ನೋಡ್ರಿ, ನಮ್ಮ ಅಕ್ಕರ್ ಗೊತ್ತಿರ್ಬೇಕಲ್ಲ ನಿಮಗೆ, ಪದ್ಮಕ್ಕ. ಹ್ಞೂನ್ರಿ, ಗೊತ್ತು. ಅವರ ಮಗ ಒಬ್ಬನದಾನೆ, ರೋಷನ್ ಅಂತ ಹುಡುಗ. ಇಂಜಿನಿಯರಿಂಗ್ ಮುಗಿಸಿ ಕಂಪ್ನಿಗೆ ಕೆಲಸ ಮಾಡ್ತದಾನೆ. ಹುಡುಗನ ನೋಡಕ್ ಭಾಳ ಚೆನ್ನಾಗದಾನೆ, ಒಳ್ಳೆ ಸಂಬಳನೂ ಐತಿ, ಮನೆ ಕಡೆಗೂ ಚಲೋ ಅದಾರೆ. ಮತ್ತೆ ನಿಮ್ಮ ಮಗಳನ್ನ ನಮ್ಮ ಅಳಿಯಗೆ ಮಾಡೋಣ ಅಂತಂದಿದ್ದೆ ನಾನು. ನೀವೇನಂತೀರಪ್ಪ? ಅಯ್ಯೋ ಅಣ್ಣರೇ, ಏನ್ರಿ ಹೇಳ್ತಾ ಇದ್ದೀರಾ? ಅಲ್ಲ, ಅವ್ರೆಲ್ಲಿ ನಾವೆಲ್ಲಿ? ಅದೇನೋ ಅಂತಾರಲ್ಲ, ಆಕಾಶಕ್ಕೆ ಏಣಿ ಹಾಕಿದ್ರು ಅನ್ನಂಗೆ ಹಾಕತ್ತೇನಪ್ಪ ನನಗೇನ. ಬ್ಯಾಡ್ರಿ ಅಣ್ಣರೇ, ಬೇಡ. ನಮಗೂ ಅವ್ರಿಗೂ ಆಗ್ಬರಲ್ಲ ಬಿಡ್ರಿ, ಸುಮ್ಮನೆ ಯಾಕೆ? ಅವ್ರು ಇದ್ದಂತರು, ನಾವು ಅವರಷ್ಟಿಲ್ಲ. ನೋಡು, ಇದೇ ಬೇಡ ಅನ್ನೋದು ನೋಡಪ್ಪ. ಏನು ಇದ್ದಂತರು ಇಲ್ದಂತರು? ಅಕ್ಕಿ ಹುಡುಕ್ತಾ ಇರೋದು ಇದ್ದಂತರ್ನಲ್ಲ, ಇಲ್ದಂತರ್ನೇ ನೋಡ್ತಾ ಇರೋದು. ಅಕ್ಕಿಗೇನು ಮನೆಗೆ ಒಳ್ಳೆ ಸೊಸೆ ಬೇಕು, ಮನೆನ ನೆಟ್ಟಿಗೆ ನೋಡ್ಕೊಂಡು ಹೋಗ್ಬೇಕು, ಮಗನ ನೆಟ್ಟು ನೋಡ್ಕೋಬೇಕು, ಸಂಸಾರ ಚಂದಾಗೆ ನಡ್ಸ್ಕೊಂಡು ಹೋಗ್ಬೇಕು. ಅಕ್ಕಿ ಬೇಕಾಗಿರೋದು ಇಷ್ಟೇ, ಎಲ್ಲಾರಿಗೂ ಹೊಂದ್ಕೊಂಡು ಹೋಗ್ಬೇಕು ಮನೆಯಾಗೆ ಅಂತ ಹುಡುಗಿ ಹುಡುಕ್ತಾ ಇರೋದು. ಆಕೇನು ಶ್ರೀಮಂತಿಕೆ ಇರೋಂಥದ್ದು, ದುಡ್ಡು ವರದಕ್ಷಿಣೆ ಅಂತಂದು ಚೆನ್ನಾಗಿ ಕೊಡೋ ಅಂತಾರೆ. ಬೇಕಾದಷ್ಟು ಜನ ಕೇಳಿದಾರೆ ಅಕ್ಕಿಗೆ, ಆದ್ರೆ ಅಕ್ಕಿ ಯಾರನ್ನೂ ಒಪ್ಪಿಲ್ಲ. ಅಕ್ಕಿಗೆ ಹಳ್ಳಿ ವಾತಾವರಣ, ಹಳ್ಳಿಯಲ್ಲಿ ಬೆಳೆದಿರೋಂಥ ಹುಡುಗಿಯರಾದ್ರೆ ಹೊಂದ್ಕೊಂಡು ಹೋಗ್ತಾರೆ ಅಂತಂದು ಅಕ್ಕಿದ ಉದ್ದೇಶ. ಯಾಕೆಂದ್ರೆ ಆಕೆನೂ ಹಳ್ಳಿಯಿಂದಾನೇ ಎಲ್ಲ ಹೋಗಿರೋದು. ಆಕೆನೇನು ಸಿಟಿಯಾಗಿ ಬೆಳೆದು ಹುಟ್ಟಿ ಎಲ್ಲ ಇದು ಮಾಡಿರಲ್ಲ. ಅದಕ್ಕೆ ಹಳ್ಳಿಯರಾದ್ರೆ ಚಂದಾಗೆ
ಸಂಸಾರ ಮಾಡ್ಕೊಂಡು ಹೋಗವೆ ಹುಡುಗಿಯರು ಹೊಂದ್ಕೊಂಡು ಅಂತಂದು ಗೊತ್ತು ಪರಿಚಯ ಇರೋರಾದ್ರೆ ಇನ್ನೂ ಒಳ್ಳೇದು ಅಂತ ಹೇಳಿದ್ಲು. ನನಗೆ ಮೊನ್ನೆ ನಿಮ್ಮ ಮನೆಗೆ ಬಂದಾಗ ಮಗಳು ದೊಡ್ಡಕ್ಕೆ ನೋಡಿದ್ದೆ. ಹಂಗಾಗಿ ಮತ್ತೆ ನೋಡೋಣ ಆ, ಸರಿ ಅಂತಂದು ಕೇಳಿದೆ ನಮ್ಮ ಅಕ್ಕಗೆ. ನಮ್ಮ ಅಕ್ಕ ಹೂನಪ್ಪ ಆಯ್ತು ಬರ್ತೇವೆ ಅಂತಂದು ಹೇಳಿದಾಳೆ. ಮತ್ತೆ ನಾಳೆ ಬರ್ತಾರಂತೆ. ಅದಕ್ಕೆ ನಿಮಗೆ ಒಂದು ಮಾತು ತಿಳಿಸೋಗೋಣ ಅಂತಂದು ಬಂದೆ ನೋಡ್ರಿ. ಅಯ್ಯೋ ದೇವ್ರಿ, ಏನು ಹೇಳ್ತೀಯಪ್ಪ ಕುಬೇರಣ್ಣ? ಅದೇ ಆಗ್ಲೇ ಅನ್ನೆಲ್ಲ ಬಡವ್ರ ಮನೆ ಭಾಗ್ಯ ಬಂದಂಗೆ ಆತು ಅಂತಂದು ಈಗ ಹಂಗೆ ಆತು ನೋಡಪ್ಪ. ಏನಪ್ಪ, ನಮಗಂತೂ ಒಂದು ತಿಳಿವಲ್ದು. ಅಲ್ಲ ಏಕ್ದಮ್ಮು ಬರ್ತಾರೆ ಅಂತಂದ್ರೆ ಹೆಂಗಣ? ನಮಗೊಂಚೂರು ಟೈಮ್ ಬೇಕಾಗಿತ್ತಪ್ಪ. ಏನು ಅಂತಂದು ಮಾತಾಡಿ ಕತೆ ಆಮೇಲೆ ನಿರ್ಧಾರ ಮಾಡಿದ್ರೆ ಆಕತ್ತು. ನೋಡ್ ಸೋಮಣ್ಣ, ಅದೇನೋ ಹೆಣ್ಣು ಸಿಕ್ಕಾಗ ಕಣ್ಣು ಮುಚ್ಕೊಂಡ್ರು ಅನ್ನಂಗೆ ಆಗ್ಬಾರ್ದು ನೋಡು. ಒಳ್ಳೆ ಹುಡುಗಿ ಈಕಿನುವ, ನಮ್ಮ ಅಳಿಯನು ಒಳ್ಳೆ ಹುಡುಗ, ಒಳ್ಳೆ ಮನೆತನ ಎಲ್ಲ ಇದ್ದಂತರು. ಏನಕ್ಕೆ ಇವು ಎಲ್ಲೂ ಕೊರತೆ ಆಗ್ಲಿಲ್ದಂಗೆ ಚಲೋತ್ನೆ ನೋಡ್ಕೊಂತಾರೆ. ಏನಕ್ಕೇನು ಹೊರಗೋಗಿ ದುಡಿಬೇಕು ಅನ್ನಂಗಿಲ್ಲ, ಎಂಥದ್ದು ಇಲ್ಲ. ಕರೆಕ್ಟಾಗಿ ಮನೆಯಾಗಿ ಸಂಸಾರ ಮಾಡ್ಕೊಂಡು ಎಲ್ಲಾರ ಜೊತೆಗೂ ನಕ್ಕಂತ ಇದ್ಬಿಟ್ರೆ ಆಗೋತು. ಹಾ, ಏನು ಅದನ್ನ ತರ್ಬೇಕು ಇದನ್ನ ತರ್ಬೇಕು ಅನ್ನಂಗೆ ಏನಿಲ್ಲ, ಎಲ್ಲದು ಬಿದ್ದು ಕೊಳಿತೈತಿ. ನೀನೇನು ಯೋಚನೆ ಮಾಡ್ಬೇಡ, ನಿನ್ ಮಗಳು ಭಾಳ ಚೆನ್ನಾಗಿರ್ತಾಳೆ, ಆ ಭರವಸೆ ನನಗೈತಿ. ಸುಮ್ಮನೆ ಕಣ್ಣು ಮುಚ್ಕೊಂಡು ಮದುವೆ ಮಾಡಿ ಕೊಡೋದು ನೋಡು. ಲಕ್ಷ್ಮಿ, ಏನಂತೀಯ? ಕುಬೇರಣ್ಣ ನೋಡಿದ್ರೆ ಹಿಂಗಂತಾನೆ ಮತ್ತೆ. ಅಲ್ಲ ಕುಬೇರಣ್ಣ, ಈಗ ನಮ್ಗೊಂಚೂರು ಟೈಮ್ ಕೊಟ್ಟಿದ್ರೆ ಅಕ್ಕತ್ತೇನಪ್ಪ, ಯೋಚನೆ ಮಾಡಿ ಹೇಳ್ಬೋದಾಗಿತ್ತು. ನೀನು ದಿಢೀರ್ ನನಗೆ ಬಂದು ಹೇಳಕತ್ತಿದೀಯ. ನಮಗೆ ಅತ್ಲಾಗ ಆಗಕತ್ತೈತಿ. ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗವಲ್ದು. ಲಕ್ಷ್ಮಕ್ಕ, ಅಲ್ಲ ನನಗೂ 2 ಮಕ್ಳದಾವೆ, ಅಷ್ಟು ಗೊತ್ತಾಗಲ್ಲ ನನಗೆ. ನಿಮ್ಮ ಮಕ್ಳು ಬೇರೆ ಅಲ್ಲ, ನಮ್ಮ ಮಕ್ಳು ಬೇರೆ ಅಲ್ಲಪ್ಪ. ನಾನೇನು ಬೇರೆಯವ್ರಿಗೆ ಕೊಡಿಸ್ತಾ ಇಲ್ಲಲ್ಲ, ಸ್ವಂತ ನನ್ನ ಅಕ್ಕಗೆ ಅಲ್ಲ, ಅಕ್ಕನ ಮಗನಿಗೆ. ನೀವೇನು ಹೊರ್ಗಿನವ್ರಿಗೆ ಅಂದ್ರೆ ಯೋಚನೆ ಮಾಡ್ಬೋದಾಗಿತ್ತು. ನಮ್ಮ ಅಕ್ಕನ ಮನೆಗೆ ಅಂತಂದ್ರೆ ಕಣ್ಣು ಮುಚ್ಕೊಂಡು ಕೊಡ್ಬೋದು. ನೀವು ಯಾಕೆ ಚಿಂತೆ ಮಾಡ್ತೀರಾ? ನಾನದನಿ. ನೀವೇನು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಸುಮ್ಮನೆ ಕೊಟ್ಟು ಮದುವೆ ಮಾಡೋದು ಕಲೀರಿ. ಇನ್ನು ಹುಡುಕ್ಯಂತ ಹೋಗಿ ಎಷ್ಟೊಂತ ನೋಡ್ತೀರಿ ನೀವು ಹೊರಗೆ. ಇಂಥ ಒಳ್ಳೆ ಸಂಬಂಧ ಸಿಗೋದು ಭಾರಿ ಕಷ್ಟ ಈಗಿನ ಕಾಲದಾಗೆ. ಸುಮ್ಮನೆ ಒಪ್ಕಿನದ್ ಕಲೀರಿ. ದೊಡ್ಡಕ್ಕಿ ಒಂದು ಒಳ್ಳೆ ಮನೆ ಸೇರ್ಕೊಂಡ್ಲು ಅಂತಂದ್ರೆ ಹಿಂದೆನೆ ಸಣ್ಣಕ್ಕಿಗೂ ಒಂದು ಒಳ್ಳೆ ಮಂತನಗಳು ಸಿಗ್ತವೆ. ನೀವು ಅಂಥದ್ದು ಇಂಥದ್ದು ನೋಡಿದ್ರೆ ಸಣ್ಣಕ್ಕಿಗೂ ಅಂಥವು ಇಂಥವೇ ಸಿಗೋದು. ಯೋಚನೆ ಮಾಡ್ರಿ ನೀವು. ಅಲ್ಲ ಕುಬೇರಣ್ಣ, ನೀನು ಹೇಳೋದು ಕರೆನೇ. ಮತ್ತೆ ದೊಡ್ಡಕ್ಕಿ ನೋಡಿನೇ ಸಣ್ಣಕ್ಕಿ ಕೇಳೋದು. ಮತ್ತೆ ಆತ್ ತಗಂಗಾರೆ, ನಾಳೆ ಬರೋಕೆ ಹೇಳಂಗಾರೆ. ನನ್ನ ಮಗಳಿಗೂ ಹೇಳ್ತೀನಿ. ಆಕೆ ನನ್ನ ಮಾತೇನು ತೆಗೆದಾಕೋದಿಲ್ಲ. ಆಕಿ ನಾವು ಹೇಳ್ದಂಗೆ. ನಿನಗೆ ಗೊತ್ತಲ್ಲ ನನ್ನ ಮಗಳು ಹೆಂಗೆ ಅಂತಂದು. ಆಯ್ತು ತಗೋಣ ಹಂಗ್ರೆ, ನಾಳೆಗೆ ಬರೋಕೆ ಹೇಳು. ಇದಪ್ಪ ವರ್ಷೆ ಅಂದರೆ ಏನೊಬ್ರ ಮೇಲೆ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಈಗ ಗೊತ್ತಾಗ್ತಾ ಇತ್ತು ನೋಡಿ ನನಗೆ. ನನ್ನ ಮೇಲೆ ಇಟ್ಟಿರೋ ನಂಬಿಕೆ ನಾನು ಖಂಡಿತವಾಗಿ ಉಳಿಸ್ಕೊಂತಾನಣ್ಣ. ನೀನೇನು ಚಿಂತೆ ಮಾಡಬೇಡ, ಆರಾಮ ಕೊಟ್ಟು ಮದುವೆ ಮಾಡ್ರಿ. ಏನೋ ಕುಬೇರಣ್ಣ, ನಿನ್ ಮೇಲೇನೆ ಭಾರ ಹಾಕಿ ಮಗಳನ್ನ ಒಪ್ಪಿಸ್ತದವಪ್ಪ. ಮತ್ತೆ ಮುಂದಿಂದು ಏನಾಕತ್ತೋ ಏನು ಬಿಡ್ತತೋ ನಮಗಂತೂ ಗೊತ್ತಿಲ್ಲ. ಎಲ್ಲ ನಿನಗೆ ಬಿಟ್ಟದ್ ನೋಡೋಣ ಹಂಗಾರೆ. ನೀನೇನು ಚಿಂತೆ ಮಾಡಬೇಡವ. ಸೋಮಣ್ಣನು ನನಗೆ ಅಣ್ಣಿದ್ದಂಗೆಯ, ನೀನು ಅಕ್ಕಿದ್ದಂಗೆ. ಯಾಕೆ ಚಿಂತೆ ಮಾಡ್ತೀರಾ? ನಿಮಗೇನು ದ್ರೋಹ ಅಂತೂ ನಾನು ಬಗೆಯಲ್ಲ. ಒಳ್ಳೇದಂತೂ ಮಾಡಕ್ ಬಂದಾನಿ. ಅದರಿಂದ ಒಳ್ಳೇದಾದ್ರೆ ಸಾಕು ಎಲ್ಲರಿಗೂ.